ಮದುವೆಯಾದ ಮೂರೇ ದಿನ ಅಂದ್ರೆ ಮರುದಿನವೇ ಹುಡುಗ ಏನಿದ್ದಾನೆ ಅವನು ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಘಟನೆ, ಹೃದಯ ವಿದ್ರಾವಕ ಘಟನೆ ನಡೆದಿದೆ. ವಿಜಯನಗರ ಜಿಲ್ಲೆಯ ಹರಪ್ಪನಲ್ಲಿ ಇಲ್ಲಿ ನಡೆದಿರುವಂತಹ ಘಟನೆ. ಮದುವೆಯಾದ ಮರುದಿನವೇ ಮಧುಮಗ ಹೃದಯಾಘಾತದಿಂದ ಸಾವು. ವಿಜಯನಗರ ಜಿಲ್ಲೆಯ ಹರಪ್ಪನಹಳ್ಳಿಯ ಸಮೀಪದಲ್ಲಿ ನಡೆದಿರುವಂತಹ ಘಟನೆ. ಬಂಡ್ರಿ ಗ್ರಾಮದಲ್ಲಿ ಮದುವೆಯಾದ ಮರುದಿನವೇ ಯುವಕ ಸಾವನ್ನಪ್ಪಿರುವಂಥದ್ದು. ನವೆಂಬರ್ 30ಕ್ಕೆ ಮದುವೆ ಆಗಿದೆ. ಡಿಸೆಂಬರ್ 1ರಂದು ವಧುವಿನ ಮನೆಗೆ ತೆರಳಿದ್ದಾಗ ದೇವರ ದರ್ಶನಕ್ಕೆ ಹೋಗ್ತಾ ಇರುವಾಗ ಈ ಒಂದು ದುರಂತ ಸಂಭವಿಸಿದೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಉಸಿರು ನಿಂತಿದೆ. ಮೂಲತಃ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹನುಮಂತಪುರದ ನಿವಾಸಿಯಾಗಿರುವಂತಹ ರಮೇಶ್ 30 ವರ್ಷ ಮೃತ ದುರ್ದೈವಿ. ರಮೇಶ್ ತನ್ನ ತಂದೆ ತಾಯಿ ನಿಧನದ ನಂತರ ಹೊಸಕೊಪ್ಪದಲ್ಲಿ ತಾಯಿ ಮನೆಯಲ್ಲೇ ವಾಸವಾಗಿದ್ರು. ಬಂಡ್ರಿ ಗ್ರಾಮದ ಯುವತಿಯೊಂದಿಗೆ ರಮೇಶ್ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ರು. ನವೆಂಬರ್ 30ರಂದು ಶಿವಮೊಗ್ಗದ BH ರಸ್ತೆಯ ಗಂಗಾಪ್ರಿಯ ಕಲ್ಯಾಣ ಮಂಟಪದಲ್ಲಿ ಮದುವೆಯಾಗಿತ್ತು. ಮದುವೆಯ ನಂತರ ಡಿಸೆಂಬರ್ 1ರಂದು ವಧುವಿನ ಮನೆಗೆ ತೆರಳಲು ದಂಪತಿಗಳು ಹರಪನಹಳ್ಳಿ ಬಂಡ್ರಿಗೆ ಆಗಮಿಸಿದ್ರು. ದೇವಸ್ಥಾನದಿಂದ ಮೆರವಣಿಗೆಯೊಂದಿಗೆ ವಧುವಿನ ಮನೆಗೆ ಬರಮಾಡಿಕೊಳ್ಳಲಾಗಿತ್ತು. ಕೈ ಮುಗಿಯಲು ಬಾಗಿಲಿನತ್ತ ಸಾಗ್ತಾ ಇದ್ದಂತಹ ರಮೇಶ್ಗೆ ಹೃದಯಾಘಾತ ಆಗಿದೆ. ಹಠಾತ್ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು, ಪ್ರಯತ್ನ ಮಾಡಲಾಯಿತು. ಆದರೆ ಮಾರ್ಗ ಮಧ್ಯದಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಸಂಬಂಧಿಕರು ತಿಳಿಸಿದ್ದಾರೆ. ನೋಡಿ ಯಾವ ರೀತಿಯ ಘಟನೆ ನಡೆದಿದೆ ಅಂತ ಹೇಳಿ. ಮದುವೆಯಾಗಿ ಇನ್ನು 1-2 ದಿನ ಕೂಡ ಕಳೆದಿರಲಿಲ್ಲ. ನವೆಂಬರ್ 30ನೇ ತಾರೀಕಿಗೆ ಮದುವೆ ಆಗಿತ್ತು. ಡಿಸೆಂಬರ್ 1ನೇ ತಾರೀಕಿಗೆ ಶಾಸ್ತ್ರಗಳೆಲ್ಲ ಇರ್ತಾವಲ್ಲ, ಸೊ ಆ ಶಾಸ್ತ್ರವನ್ನು ಫುಲ್ಫಿಲ್ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾ ಇರುವ ಸಂದರ್ಭ ಯಮರಾಜ ಪ್ರತ್ಯಕ್ಷನಾಗಿದ್ದಾನೆ. ಆತನನ್ನು ಕರೆದುಕೊಂಡು ಹೋಗಿರುವಂಥದ್ದು, ಅಂದರೆ ಸಾವನ್ನಪ್ಪಿರುವಂಥದ್ದು. ಹಠಾತ್ ಹೃದಯಾಘಾತದಿಂದ ಆತ ಸಾವನ್ನಪ್ಪಿರುವಂಥದ್ದು. ಮದುವೆಯಾಗಿ ಒಂದೇ ದಿನಕ್ಕೆ ತನ್ನ ಯಾತ್ರೆಯನ್ನು ಮುಗಿಸಿ ಇಹಲೋಕ ತ್ಯಜಿಸಿದ್ದಾನೆ. ಮೂಲತಃ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹುಡುಗ, ಹನುಮಂತಪುರದ ನಿವಾಸಿಯಾಗಿರುವಂಥ ರಮೇಶ್ ಅಂತ ಹೇಳಿ 30 ವರ್ಷ ಮೃತ ದುರ್ದೈವಿಯಾಗಿರುವಂಥದ್ದು. ರಮೇಶ್ ತನ್ನ ತಂದೆ ತಾಯಿ ನಿಧನದ ನಂತರ ಹೊಸಕೊಪ್ಪದಲ್ಲಿ ತಾಯಿ ಮನೆಯಲ್ಲಿ ವಾಸವಿದ್ದ. ಬಂಡ್ರಿ ಗ್ರಾಮದ ಯುವತಿಯೊಂದಿಗೆ ರಮೇಶ್ ಆಗಿರುವಂಥದ್ದು. ನವೆಂಬರ್ 30ರಂದು ಶಿವಮೊಗ್ಗದ BH ರಸ್ತೆಯ ಗಂಗಪ್ರಿಯ ಕಲ್ಯಾಣ ಮಂಟಪದಲ್ಲಿ ಮದುವೆಯಾಗಿತ್ತು. ಮದುವೆಗೆ ನಂತರ ಡಿಸೆಂಬರ್ 1ರ ತಾರೀಕು ವಧುವಿನ ಮನೆಗೆ ಹೋಗುವಂತಹ ಒಂದು ಸಂಪ್ರದಾಯ ಇತ್ತು. ದೇವಸ್ಥಾನದ ಮೆರವಣಿಗೆಯೊಂದಿಗೆ ವಧುವಿನ ಮನೆಗೆ ಬರಮಾಡಿಕೊಳ್ಳಲಾಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಕೈ ಮುಗಿಲಿಕ್ಕೆ ಬಾಗಿಲಿನತ್ತ ಸಾಗಬೇಕಾದ್ರೆ ಆಗಿರುವಂತಹ ಘಟನೆ, ಹಠಾತ್ ಹೃದಯಾಘಾತ ಸಂಭವಿಸಿದೆ. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಪ್ರಯತ್ನ ಮಾಡಲಾಗಿತ್ತು. ಆದರೆ ಮಾರ್ಗ ಮಧ್ಯದಲ್ಲೇ ಅವನು ಮೃತಪಟ್ಟಿದ್ದಾನೆ ಅಂತ ಹೇಳಿ ಸಂಬಂಧಿಕರು ತಿಳಿಸಿದರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.